ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರ 2026 ಹೊಸ ವರ್ಷದಲ್ಲಿ ಸಂಪೂರ್ಣ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಿಥುನ ರಾಶಿಯವರ ಆರ್ಥಿಕ ಬಗ್ಗೆ, ಪ್ರೀತಿ ಪ್ರೇಮ ವಿಚಾರ ಬಗ್ಗೆ, ಆರೋಗ್ಯ ಬಗ್ಗೆ ತಿಳಿಯುವುದಾದರೆ ಒಮ್ಮೆ ನಮ್ಮ ಪೇಜನ್ನು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ತಿಳಿಯುವುದಾದರೆ, ಯಾವುದೇ ಒಂದು ವೃತ್ತಿಯಲ್ಲಿ ಸ್ವಲ್ಪ ಗೌರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ಸು ಬಹಳ ಇರುತ್ತೆ. ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಟ್ಟರೆ ಒಳ್ಳೆಯದು. ಗೌರ್ಮೆಂಟ್ ಜಾಬ್ ಖಂಡಿತವಾಗ್ಲೂ ಆಗುತ್ತೆ. ಗೌರ್ಮೆಂಟ್ ಜಾಬ್ ಆಗೋ ಚಾನ್ಸಸ್ ಬಹಳ ಇದೆ. ಮತ್ತು ವ್ಯವಹಾರದಲ್ಲಿ ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೆ, ಸ್ವಂತ ಬಿಸ್ನೆಸ್ ಮಾಡೋದ್ರಲ್ಲಿ ಸ್ವಲ್ಪ ಲಾಸಸ್ ಆಗೋ ಚಾನ್ಸಸ್ ಬಹಳ ಇರ್ತದೆ. ಕೇರ್ಫುಲ್ಲಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಒಂದು 3 ತಿಂಗಳು ಮನೆ ದೇವರು ಯಾವಾಗಾದ್ರು ಒಂದು ಟೈಮ್ ಹೋಗ್ಬಿಟ್ಟು ಬನ್ನಿ. ಮನೆ ದೇವರು ಬಂದಾದಮೇಲೆ ಮಾಡಿ. ವ್ಯವಹಾರದಲ್ಲಿ ಸ್ವಲ್ಪ ಡೆವಲಪ್ ಅನ್ನೋದು ಆಗುತ್ತೆ. ಮತ್ತು ಎರಡನೇದಾಗಿ ಪ್ರೀತಿ ಮತ್ತು ಪ್ರೇಮ ವಿಚಾರ ತಿಳಿಯೋದಾದರೆ, ಪ್ರೀತಿಯಲ್ಲಿ ನಂಬಿ ದೂರ ಆಗಿರ್ತಾರೆ ಅಂಥವ್ರನ್ನ ಮತ್ತೆ ಮರಳಿ ಹಿಂಪಡಿಬೋದು. ಮತ್ತು ಸಣ್ಣ ಪುಟ್ಟ ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇರುತ್ತೆ ಮನೆಯಲ್ಲಿ, ಅದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಮತ್ತು ಗಂಡ ಹೆಂಡತಿ ಪರಸ್ಪರ ಮನೆ ದೇವರಿಗೆ ಅಥವಾ ತೀರ್ಥಯಾತ್ರೆ ಹೋಗುವುದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆರೋಗ್ಯ ಬಗ್ಗೆ ತಿಳಿಯುವುದಾದರೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಒತ್ತಡಗಳು ಬರ್ತಾ ಇರುತ್ತೆ. ಆರೋಗ್ಯದಲ್ಲಿ ಮೇಯ್ನಾಗಿ ದೇವರ ಜ್ಞಾನ ಮಾಡಬೇಕು, ಒಂದು ತೀರ್ಥಯಾತ್ರೆ ಮಾಡ್ತಾ ಇರಬೇಕು, ಯೋಗ ಅನ್ನೋದು ಮಾಡ್ತಾ ಇರಬೇಕು, ಪೌಷ್ಟಿಕ ಆಹಾರ ಅನ್ನೋದು ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದೊಂದು ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 11 ಬಾರಿ ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಅಂತ 11 ಬಾರಿ ಮನಸ್ಸಲ್ಲಿ ಪಠನೆ ಮಾಡುವುದರಿಂದ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ. ಆರೋಗ್ಯವಾಗಿ, ಆರ್ಥಿಕವಾಗಿ, ಹಣಕಾಸಿನಲ್ಲಿ, ಪ್ರೀತಿ ವಿಚಾರದಲ್ಲಿ ಯಾವುದೂ ತೊಂದರೆ ಆಗೋದಿಲ್ಲ. ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಇದಾಗಿತ್ತು 2026 ಮಿಥುನ ರಾಶಿಯವರ ವರ್ಷದ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮಸ್ಕಾರ ವೀಕ್ಷಕರೇ.